ಸತತ 25 ವರ್ಷಗಳಿಂದ ಈ ಸಾನ್ನಿಧ್ಯದಲ್ಲಿ ಶ್ರೀ ಭಗವತಿ ಚೌಡೇಶ್ವರಿ ಜ್ಯೋತಿಷ್ಯ ಪೀಠ ಹಾಗೂ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪೀಠದಲ್ಲಿ ಸತತವಾಗಿ 25 ವರ್ಷಗಳಿಂದ ಜ್ಯೋತಿಷ್ಯ ಹಾಗೂ ವಾಸ್ತು ವಿಚಾರಗಳ ಬಗ್ಗೆ ಸಲಹೆಗಳನ್ನ ನೀಡ್ತಾ ಬರ್ತಾ ಇದ್ದೇವೆ. ಗುರುಗಳೇ ಹೇಳಿದ್ರಿ, ಸತತವಾಗಿ 25 ವರ್ಷಗಳಿಂದ ಈ ಒಂದು ಜ್ಯೋತಿಷ್ಯ ಪೀಠವನ್ನ ನಡ್ಸ್ಕೊಂಡ್ ಬರ್ತಾ ಇದೀವಿ ಅಂತ. ಈ ಒಂದು ಪೀಠದ ಸ್ಥಳ ಮಹಿಮೆ ಏನು ಗುರುಗಳೇ, ಇತಿಹಾಸ ನೋಡೋದಾದ್ರೆ? ಇತ್ತೀಚೆಗೆ ಸುಮಾರು 30, 35, 40 ವರ್ಷ ಆದ್ರೂ ಕೂಡ ಮದುವೆ ಆಗದಿರತಕ್ಕಂತಹ ಜಾತಕ ಸಾಕಷ್ಟು ಜಾತಕಗಳು ಬರ್ತಾ ಇದೆ. ಆ ಜಾತಕಗಳನ್ನ ಶೋಧನೆ ಮಾಡಿದಾಗ ಕೆಲವೊಂದು ಅವರಲ್ಲಿ ಬಹಳಷ್ಟು ರೀತಿಯಲ್ಲಿ ಜಾತಕ ವಿಮರ್ಶೆ ಮಾಡಿದಾಗ ಜಾತಕದಲ್ಲಿ ದೋಷಗಳಂತಕ್ಕಂಥದ್ದು ಇರ್ತವೆ. ಎಷ್ಟೇ 25, 30, 35, 40 ವರ್ಷ ಆದ್ರೂ ಕೂಡ ಮದುವೆ ಆಗದೆ ಇರತಕ್ಕಂತಹ ವ್ಯಕ್ತಿಗಳು ಕೂಡ ಇವತ್ತು ಹೋಗ್ತಾ ಇದ್ದಾರೆ. ಆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಾಗಿರ್ಬೋದು. ತದಾದ ನಂತರ ಅಷ್ಟಮಂಗಳ ಪ್ರಶ್ನೆ, ಆರೋಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಕೌಡೆ ಪ್ರಶ್ನೆ, ಅಂಜನಾ ಶಾಸ್ತ್ರದ ಮೂಲಕ ನಿಖರವಾದಂತಹ ಜೀವನದಲ್ಲಿ ಕಷ್ಟ ಕಠಿಣವಾದಂತಹ ಸಮಸ್ಯೆಗಳು, ಯಾವುದೇ ತರಹದ ವಿಚಾರಗಳು ಸಂಬಂಧಪಟ್ಟಿರ್ತಕ್ಕಂಥದ್ದು ಅವರ ಜನ್ಮ ಜಾತಕದಲ್ಲಿ ಅಥವಾ ಜನ್ಮ ಜಾತಕದ ಸಮಯದಲ್ಲಿ ಅವರ ಒಂದು ಗ್ರಹಚಾರ ಗೋಚಾರದ ಫಲಾನುಫಲ ಏನೇನು ನಡೀತಾ ಇರತಕ್ಕಂತಹ ವಿಚಾರಗಳೇನಿದೆ ಆ ಒಂದು ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳಿಗೆ ಪರಿಹಾರವನ್ನ ನೀಡ್ತೇವೆ. ಗುರುಗಳೇ, ಇತ್ತೀಚಿನ ದಿನಗಳಲ್ಲಿ ಕೌಟುಂಬಿಕ ಸಮಸ್ಯೆಗಳಲ್ಲಿ ಅದರಲ್ಲೂ ಸತಿಪತಿಯ ಕಲಹಗಳು ಸಾಕಷ್ಟು ಹೆಚ್ಚಾಗಿವೆ. ಯಾಕಂದ್ರೆ ದಿನಕ್ಕೊಂದು ಡೈವೋರ್ಸ್ಗಳಾಗ್ತಾ ಇದಾವೆ. ಈ ಒಂದು ಸಮಸ್ಯೆಗೆ ನಿಮ್ಮಲ್ಲಿ ಪರಿಹಾರ ಸಿಗತ್ತಾ? ವಿಶೇಷವಾಗಿ ನಮ್ಮ 5 ತಲೆಮಾರಿನಿಂದ ಬಂದಿರತಕ್ಕಂತಹ ಬುಧವಾರ ದಿವಸ ಮಕ್ಕಳಿಗೆ ಉಚಿತವಾದಂತಹ ಬಾಲಗ್ರಹ ಯಂತ್ರವನ್ನು ಕಟ್ಟಿಕೊಡುತ್ತೇವೆ ಹಾಗೂ ನೀಡಲಾಗುತ್ತದೆ. ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ನಾವಿವತ್ತು ಒಂದು ವಿಶೇಷವಾದಂತಹ ಸ್ಥಳದಲ್ಲಿದ್ದೀವಿ. ಜೀವನದಲ್ಲಿ ಸಮಸ್ಯೆ ಇಲ್ಲ ಅನ್ನುವಂಥವ್ರು ಯಾರು ಕೂಡ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಸಹ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ. ಸತಿಪತಿ ಕಲಹ, ಮಕ್ಕಳಾಗದೆ ಇರುವಂತಹ ಸಮಸ್ಯೆ, ಅಥವಾ ಕೈಗೊಂಡಂತಹ ಕೆಲಸಗಳು ಕೈಗೂಡದೆ ಇರುವಂತಹ ಸಮಸ್ಯೆ, ಹೀಗೆ ಪ್ರತಿಯೊಂದು ಸಮಸ್ಯೆಯನ್ನ ಪ್ರತಿಯೊಬ್ಬರು ಎದುರಿಸ್ತಾನೆ ಇರ್ತಾರೆ. ಹೀಗೆ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳಿಗೆ ಶಾಶ್ವತ ಮತ್ತೆ ನಿಖರವಾದಂತಹ ಪರಿಹಾರವನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನೀವು ಇಲ್ಲಿಗೊಂದ್ಸರಿ ಭೇಟಿ ಕೊಡ್ಲೇಬೇಕು. ನಾವಿವತ್ತು ಹೆಬ್ಬಾಳದ ಪ್ರತಿಷ್ಠಿತ ಜ್ಯೋತಿಷ್ಯ ಪೀಠದಲ್ಲಿದ್ದೀವಿ. ಭಗವತಿ ಶ್ರೀ ಚೌಡೇಶ್ವರಿ ಜ್ಯೋತಿಷ್ಯ ಪೀಠ. ಇಲ್ಲಿ ನಿಮ್ಮ ಸಮಸ್ಯೆಗೆ ನಿಖರವಾದಂತಹ 100% ಪರಿಹಾರ ಸಿಗುತ್ತೆ. ಹಾಗೆ ಇಲ್ಲಿ ಸಾಕಷ್ಟು ಜನ ಪರಿಹಾರವನ್ನ ಕಂಡುಕೊಂಡವರು ಸಹ ಇದ್ದಾರೆ. ಸದ್ಯ ನೇರವಾಗಿ ಈ ಒಂದು ಜ್ಯೋತಿಷ್ಯ ಪೀಠದ ಪಂಡಿತರಾದಂತಹ ಶ್ರೀ ಪಂಡಿತ್ ಕೃಷ್ಣಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರ ಜೊತೆನೆ ಮಾತಾಡೋಣ. ಇಲ್ಲಿ ಯಾವ ಬಗೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಹಾಗೆ ಯಾವ ರೀತಿ ಪರಿಹಾರವನ್ನ ನೀಡ್ತಾರೆ ಅಂತ. ಗುರುಗಳೇ ನಮಸ್ಕಾರ. ಭಗವತಿ ಶ್ರೀ ಜ್ಯೋತಿಷ್ಯ ಪೀಠದ ಬಗ್ಗೆ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ ಗುರುಗಳೇ. ಜ್ಯೋತಿಷ್ಯ ಸಂಬಂಧಪಟ್ಟಿರ್ತಕ್ಕಂತಹ ಆಚಾರಗಳಿಗಾಗಿರ್ಬೋದು, ವಾಸ್ತು ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳಿಗಾಗಿರ್ಬೋದು, ಸತತ 25 ವರ್ಷಗಳಿಂದ ಈ ಸಾನ್ನಿಧ್ಯದಲ್ಲಿ ಶ್ರೀ ಭಗವತಿ ಚೌಡೇಶ್ವರಿ ಜ್ಯೋತಿಷ್ಯ ಪೀಠ ಹಾಗೂ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪೀಠದಲ್ಲಿ ಅನೇಕ ರೀತಿಯಲ್ಲಿ ಸತತವಾಗಿ 25 ವರ್ಷಗಳಿಂದ ಜ್ಯೋತಿಷ್ಯ ಹಾಗೂ ವಾಸ್ತು ವಿಚಾರಗಳ ಬಗ್ಗೆ ಸಲಹೆಗಳನ್ನ ನೀಡ್ತಾ ಬರ್ತಾ ಇದ್ದೇವೆ. ಗುರುಗಳೇ, ಹೇಳಿದ್ರಿ ಸತತವಾಗಿ 25 ವರ್ಷಗಳಿಂದ ಈ ಒಂದು ಜ್ಯೋತಿಷ್ಯ ಪೀಠವನ್ನ ನಡ್ಸ್ಕೊಂಡ್ ಬರ್ತಾ ಇದೀವಿ ಅಂತ. ಈ ಒಂದು ಪೀಠದ ಸ್ಥಳ ಮಹಿಮೆ ಏನು ಗುರುಗಳೇ, ಇತಿಹಾಸ ನೋಡೋದಾದ್ರೆ? ಇತ್ತೀಚೆಗೆ ಸುಮಾರು 30, 35, 40 ವರ್ಷ ಆದ್ರೂ ಕೂಡ ಮದುವೆ ಆಗದಿರತಕ್ಕಂತಹ ಜಾತಕ ಸಾಕಷ್ಟು ಜಾತಕಗಳು ಬರ್ತಾ ಇದೆ. ಆ ಜಾತಕಗಳನ್ನ ಶೋಧನೆ ಮಾಡಿದಾಗ ಕೆಲವೊಂದು ಅವರಲ್ಲಿ ಬಹಳಷ್ಟು ರೀತಿಯಲ್ಲಿ ಜಾತಕ ವಿಮರ್ಶೆ ಮಾಡಿದಾಗ ಜಾತಕದಲ್ಲಿ ದೋಷಗಳಂತಕ್ಕಂಥದ್ದು ಇರ್ತವೆ. ತದಾದ ನಂತರ ಆ ಜಾತಕಗಳಲ್ಲೂ ಕೂಡ ಡಿವರ್ಸ್ ಆಗುವಂತಹ ಜಾತಕಗಳಿರ್ತವೆ. ಅದರಲ್ಲಿ ಸಾಕಷ್ಟು ರೀತಿಯಲ್ಲಿ ಕೌಟುಂಬಿಕವಾದಂತಹ ಕಲಹಗಳು ಸೃಷ್ಟಿ ಆಗ್ತವೆ. ಅದೇ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಶಕ್ತಿ ಪೀಠದಲ್ಲಿ ವಿಶೇಷವಾದಂತಹ ಪರಿಹಾರವನ್ನ ನೀಡುತ್ತೇವೆ. ನಾವು ಜಾತಕ ಮತ್ತು ಹುಟ್ಟಿರ್ತಕ್ಕಂಥ ಸಮಯವನ್ನು ನೋಡಿ ಭವಿಷ್ಯವನ್ನು ಹೇಳ್ತೇವೆ. ತದಾದ ನಂತರ ಅಷ್ಟಮಂಗಳ ಪ್ರಶ್ನೆ, ಆರೋಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಕೌಡೆ ಪ್ರಶ್ನೆ, ಅಂಜನಾ ಶಾಸ್ತ್ರದ ಮೂಲಕ ನಿಖರವಾದಂತಹ ಜೀವನದಲ್ಲಿ ಕಷ್ಟ ಕಠಿಣವಾದಂತಹ ಸಮಸ್ಯೆಗಳು, ಯಾವುದೇ ತರಹದ ವಿಚಾರಗಳು ಸಂಬಂಧಪಟ್ಟಿರ್ತಕ್ಕಂಥದ್ದು ಅವರ ಜನ್ಮ ಜಾತಕದಲ್ಲಿ ಅಥವಾ ಜನ್ಮ ಜಾತಕದ ಸಮಯದಲ್ಲಿ ಅವರ ಒಂದು ಗ್ರಹಚಾರ ಗೋಚಾರದ ಫಲಾನುಫಲ ಏನೇನು ನಡೀತಾ ಇರತಕ್ಕಂತಹ ವಿಚಾರಗಳೇನಿದೆ ಆ ಒಂದು ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳಿಗೆ ಪರಿಹಾರವನ್ನ ನೀಡ್ತೇವೆ. ಗುರುಗಳೇ, ಇತ್ತೀಚಿನ ದಿನಗಳಲ್ಲಿ ಕೌಟುಂಬಿಕ ಸಮಸ್ಯೆಗಳಲ್ಲಿ ಅದರಲ್ಲೂ ಸತಿಪತಿಯ ಕಲಹಗಳು ಸಾಕಷ್ಟು ಹೆಚ್ಚಾಗಿವೆ. ಯಾಕಂದ್ರೆ ದಿನಕ್ಕೊಂದು ಡೈವೋರ್ಸ್ಗಳಾಗ್ತಾ ಇದಾವೆ. ಈ ಒಂದು ಸಮಸ್ಯೆಗೆ ನಿಮ್ಮಲ್ಲಿ ಪರಿಹಾರ ಸಿಗತ್ತಾ? ಇತ್ತೀಚಿನ ದಿನಗಳಲ್ಲಿ ನಮ್ಮ ಹತ್ರ ಬರ್ತಾ ಇರ್ತಕ್ಕಂಥ ಸಮಸ್ಯೆಗಳೇ ಇವು. ಈ ಒಂದು ವಿಚಾರಕ್ಕೆ ಗಂಡ ಹೆಂಡತಿಯರ
ಮದುವೆ ಆಗಿರ್ತಕ್ಕಂತಹ ಸಮಯವನ್ನ, ಅವರ ಜಾತಕವನ್ನ, ಸಾಲಾವಳಿಗಳನ್ನಾಗಿರ್ಬೋದು, ಗಣಕೂಟಗಳನ್ನಾಗಿರ್ಬೋದು, ಲೆಕ್ಕಾಚಾರವನ್ನ ಮಾಡಿ ತದನಂತರ ಗ್ರಹಸ್ಥಾನಗಳೆಲ್ಲ ಹೇಗಿರುತ್ತೆ ಅಂತಕ್ಕಂಥದ್ದು ನೋಡಿ ಅದಕ್ಕೆ ಸರಿಯಾದಂತಹ ಮಾರ್ಗದರ್ಶನವನ್ನಾಗಿರ್ಬೋದು, ಸರಿಯಾದಂತಹ ಪರಿಹಾರಗಳನ್ನಾಗಿರ್ಬೋದು, ಅದರ ತಕ್ಕಂತೆ ಸರಿಯಾದಂತಹ ಮೂಲ ಪೂಜಾದಿಗಳನ್ನಾಗಿರ್ಬೋದು ನಾವು ನೀಡ್ತಾ ಬಂದಿದ್ದೇವೆ. ಇದರಿಂದ ಸಾಕಷ್ಟು ಜನ ಅವರ ಜೀವನದಲ್ಲಿ ನೆಮ್ಮದಿಯಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ನಿಮಗೂ ಇದೇ ತರಹದ ಸಮಸ್ಯೆಗಳಿದ್ರೆ ಶ್ರೀ ಭಗವತಿ ಶ್ರೀ ಚೌಡೇಶ್ವರಿ ಜ್ಯೋತಿಷ್ಯ ಪೀಠಂ ಚಿತ್ರಕ್ಕೆ ಬಂದು ನಿಮ್ಮ ಸಮಸ್ಯೆಗಳಿಗೆ ಕೂಲಂಕುಷವಾಗಿ ಉತ್ತರವನ್ನ, ಪರಿಹಾರವನ್ನ ತಿಳಿದುಕೊಳ್ಳಿ. ಪ್ರತಿದಿನ ಕೂಡ ಚೌಡೇಶ್ವರಿ ಶಕ್ತಿ ಪೀಠ ತೆರೆದೇ ಇರುತ್ತೆ. ಜನಗಳ ಸೇವೆಗೋಸ್ಕರ ಸತತ 25 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಹಾಗೂ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಅಷ್ಟಲ್ಲದೆ ವಿಶೇಷವಾಗಿ ನಮ್ಮ 5 ತಲೆಮಾರಿನಿಂದ ಬಂದಿರತಕ್ಕಂತಹ ಬುಧವಾರ ದಿವಸ ಮಕ್ಕಳಿಗೆ ಉಚಿತವಾದಂತಹ ಬಾಲಗ್ರಹ ಯಂತ್ರವನ್ನು ಕಟ್ಟಿಕೊಡುತ್ತೇವೆ ಹಾಗೂ ನೀಡಲಾಗುತ್ತದೆ. ಗುರುಗಳೇ, ನಾವು ಕೇಳ್ಪಟ್ವಿ ಸ್ಥಳೀಯರಲ್ಲದೆ ಹೊರದೇಶಗಳಿಂದಲೂ ಸಹ ಸಾಕಷ್ಟು ಜನ ಇಲ್ಲಿ ಪರಿಹಾರವನ್ನ ಕೇಳ್ಕೊಂಡು ಬಂದಿದ್ದಾರೆ ಅಂತ. ಹೊರದೇಶದವರಿಗೆ ಯಾವ ರೀತಿ ಪರಿಹಾರಗಳನ್ನ ಕೊಡ್ತಾ ಇದ್ದೀರಾ? ಖಂಡಿತ ಹೊರದೇಶದಲ್ಲಿರ್ತಕ್ಕಂಥದ್ದಾಗಿರ್ಬೋದು, ಅಕ್ಕಪಕ್ಕ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಅವರಿಗೆ ಫೋನಿನ ಮುಖಾಂತರವಾಗಿರ್ಬೋದು ಅಥವಾ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿರ್ಬೋದು, ಅಥವಾ ಅವರು ಕೂಡ ನೇರವಾಗಿ ಕೆಲವರು ಸಮಯವನ್ನು ಬಿಡು ಮಾಡ್ಕೊಂಡು ಬಂದು ಸಂದರ್ಶನವನ್ನು ಪಡೆಯುವಂಥದ್ದಾಗಿರ್ಬೋದು. ಅದಾದ ನಂತರ ಕೆಲವೊಂದು ಅಪಾಯಿಂಟ್ಮೆಂಟ್ ಅನ್ನ ಪಡ್ಕೊಂಡ್ರೆ ನಾವೇ ನೇರವಾಗಿ ಕೆಲವೊಂದು ಸಮಯದಲ್ಲಿ ಹೋಗುವಂತದ್ದು ವಿಚಾರಗಳು ಕೂಡ ಬರುತ್ತೆ. ಗುರುಗಳೇ, ನಿಮ್ಮನ್ನ ಸಂಪರ್ಕಿಸುವಂತದ್ದೇ ಹೇಗೆ? ನಮ್ಮ ವೀಕ್ಷಕರಿಗೆ ಒಂದ್ಸರಿ ವಿವರವಾಗಿ ತಿಳಿಸ್ಕೊಟ್ಬಿಡಿ. ನಮ್ಮ ಒಂದು ಕಚೇರಿಯ ನಂಬರ್ಗೆ ಮುಂಚಿತವಾಗಿ ಕರೆ ಮಾಡ್ಕೊಂಡು ಬನ್ನಿ. ಕಚೇರಿಯ ಸಂಖ್ಯೆ 9900555458. ಧನ್ಯವಾದಗಳು ಗುರುಗಳೇ. ಇಲ್ಲಿವರೆಗೆ ಸಾಕಷ್ಟು ಮಾಹಿತಿಯನ್ನ ಈ ಒಂದು ಪೀಠದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಸಾಕಷ್ಟು ಜನ ಒಂದು ಪರಿಹಾರವನ್ನ ಕೇಳ್ಕೊಂಡು ಈ ಒಂದು ಪೀಠಕ್ಕೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅವರಿಗೆಲ್ಲರಿಗೂ ಸಹ ಸೂಕ್ತವಾದಂತಹ ಪರಿಹಾರವನ್ನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೆ ಪಂಡಿತ್ ಕೃಷ್ಣಮೂರ್ತಿ ಅವರು ಈ ಒಂದು ಭಗವತಿ ಶ್ರೀ ಚೌಡೇಶ್ವರಿ ಜ್ಯೋತಿಷ್ಯ ಪೀಠದ ಬಗ್ಗೆ ಸೂಕ್ತವಾದಂತಹ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ಜೀವನದಲ್ಲೂ ಸಹ ಇಂಥದೇ ಸಾಕಷ್ಟು ಸಮಸ್ಯೆಗಳು ಬಂದಿದ್ರೆ ಅದಕ್ಕೆ ಸೂಕ್ತ ಪರಿಹಾರವನ್ನ ನೀವು ಹುಡುಕ್ತಾ ಇದ್ರೆ ಈ ಭಗವತಿ ಶ್ರೀ ಚೌಡೇಶ್ವರಿ ಜ್ಯೋತಿಷ್ಯ ಪೀಠಕ್ಕೆ ನೀವು ಭೇಟಿ ಕೊಡಬೇಕು ಅಂದ್ರೆ ಈ ಕೆಳಗೆ ನೀಡಿರುವಂತಹ ವಿಳಾಸಕ್ಕೆ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕ್ಯಾಮ್ರಾಮನ್ ಗಣೇಶ್ ಜೊತೆ ಅನುಷಾ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.